ಈ ನಿಟ್ಟಿನಲ್ಲಿ ಈಗ ಹೋರಾಟವನ್ನು ಮಾಡೋಕೆ ಮುಂದಾಗಿದ್ದಾರೆ. ಉಳಿದವರಿಗೆ ಹೋರಾಟ ಮಾಡುವಂತ ಮನೋಭಾವನೆ ಇದೆಯೋ ಇಲ್ವೋ ನನಗಂತೂ ಅರ್ಥ ಆಗೋದಿಲ್ಲ. ಕಾರಣ ಸಾರಿಗೆ ವ್ಯವಸ್ಥೆಯಲ್ಲಿ ಇದೊಂದು ಕೂಡ ಆಗೋಗಿದೆ ಈಗ ಮೆಟ್ರೋ. ಹೀಗಿರುವಂತ ಸಂದರ್ಭದಲ್ಲಿ ಇಷ್ಟ ಬಂದಂಗೆ ವರ್ತಿಸೋದನ್ನ ಖಂಡಿಸಬೇಕು. ಮೆಟ್ರೋ ನಿಲ್ದಾಣದಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನಾಕಾರನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಫುಟ್ಪಾತ್ನಲ್ಲಿ ಕುಳಿತು ಎಬಿವಿಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅತ್ತ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ವಿಧಾನಸೌಧ ಮುತ್ತಿಗೆಯನ್ನ ಹೊರಟಂತವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಪರಿಷತ್ ಈಗ ಬಂದು ಹೋರಾಟವನ್ನ ಮಾಡಬೇಕಾದಂತ ಅನಿವಾರ್ಯತೆ ಬಂದ ಕೂತಿದೆ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ಉಳಿದಂತಹ ಸಂಘಟನೆಗಳು ಅವರವರಿಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಮಾತ್ರ ಬಂದು ಪ್ರತಿಭಟನೆಯನ್ನ ಮಾಡ್ತೀರಾ? ಬೇಕಾಗಿರುವಂತ ಸಂದರ್ಭಗಳಲ್ಲಿ ಮಾತ್ರ ಮಾಡ್ತೀರಾ? ನಿಮ್ಮ ಸಂಘಟನೆಗಳು ಅಂದ್ರೆ ನಿಮ್ಮ ಅನುಕೂಲ ಸ್ವಾರ್ಥಕ್ಕೋಸ್ಕರ ಇರುವಂತ ಸಂಘಟನೆಗಳೇ ಜಾಸ್ತಿ ಇದ್ದಂಗೆ ಇದಾವಪ್ಪ ಈಗ ನೋಡ್ತಾ ಇದ್ರೆ. ಯಾಕೆ ನೀವ್ಯಾರು ಕೂಡ ಮೆಟ್ರೋದಲ್ಲಿ ಓಡಾಡೋದಿಲ್ವಾ? ನಿಮಗೆ ಯಾರ್ದು ಅವಶ್ಯಕತೆ ಬೇಕಾಗಿಲ್ವಾ? ಇದರಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಯಾರು ಓಡಾಡೋದಿಲ್ವಾ? ಕಾರ್ಯಕರ್ತರು ಯಾರು ಓಡಾಡೋದಿಲ್ವಾ? ಕಾಂಗ್ರೆಸ್ನ ಕಾರ್ಯಕರ್ತರು ವಿಚಾರದಲ್ಲಿ ಹೋರಾಟ ಮಾಡೋದಿಲ್ವಾ? ಯಾಕೆ ಬಿಜೆಪಿ ಕಾರ್ಯಕರ್ತರು ಮುಂದೆ ಬಂದು ಹೋರಾಟ ಮಾಡೋಕ್ಕಾಗ್ತಿಲ್ವಾ? ಉಳಿದಂಥ ಸಂಘಟನೆ, ದಲಿತ ಸಂಘಟನೆಗಳು ಯಾವುದು ಮುಂದೆ ಬರ್ತಾ ಇಲ್ಲ. ಕಾರ್ಮಿಕ ಸಂಘಟನೆಗಳು ಕೂಡ ಮುಂದೆ ಬರ್ತಾ ಇಲ್ಲ. ನೀವ್ಯಾರು ಓಡಾಡೋದೇ ಇಲ್ವಾ ಮೆಟ್ರೋದಲ್ಲಿ? ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂತಹ ಪವಿತ್ರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಇದು ಕೆಲವರಿಗೆ ಮಾತ್ರ ಸೀಮಿತವಾಗಿದೆಯೇನೋ, ಕೆಲವರು ಮಾತ್ರ ಇದರ ಠಿಕಾಣೆಯನ್ನು ತಗೊಂಡ್ಬಿಟ್ಟು ಅವರೇ ಹೋರಾಟವನ್ನ ಮಾಡಬೇಕಾದಂತ ಅನಿವಾರ್ಯತೆ ಬಂದ್ಬಿಟ್ಟಿದೆಯಾ ಅಂತ ಬೆಂಗಳೂರಲ್ಲಿರುವಂತ ಜನರಿಗೆ, ಅಥವಾ ಜನರಿಗೆ ಪಾಪ ಬಿಡಿ, ಕೆಲಸ ಮಾಡ್ತಾರೆ, ಅನಿವಾರ್ಯತೆ ಓಡಾಡ್ತಾರೆ, ಅವ್ರಿಗೆ ಯಾರು ಒಂದು ಸಂಸ್ಥೆ ಅಂತ ಇರೋದಿಲ್ಲ ಹೋರಾಟ ಮಾಡೋಕ್ಕೆ. ಬಟ್ ಕೆಲವು ಸಂಘಟನೆಗಳು ಏನಾಗಿವೆ ಅಂತ, ಸ್ವಾರ್ಥ ಸಂಘಟನೆಗಳಾಗ್ಬಿಟ್ಟಿವೆ ಅಂತ, ಅವು ಯಾವ ಸಂಘಟನೆಗಳು ಮುಂದೆ ಬರಲ್ವಲ್ಲ? ಅವ್ರಿಗೆ ಬೇಕಾಗಿನೂ ಇಲ್ವಾ? ಎಷ್ಟಾದರೂ ಏರಿಕೆ ಮಾಡ್ಕೊಳ್ಳಿ ಅಂತಿದ್ದಾರಾ? ಅರುಣ್, ಮೆಟ್ರೋ ದರ ಏರಿಕೆಯಾದಾಗ ಸಂಘಟನೆಗಳು ಸಂಘಟನಾತ್ಮಕವಾಗಿ ಪ್ರತಿಭಟನೆ ಮಾಡಿರುವಂಥದ್ದು ತುಂಬಾ ಕಡಿಮೆ. ಇವತ್ತು ಎಬಿವಿಪಿ ಪ್ರತಿಭಟನೆಯನ್ನು ಮಾಡಿದ್ರು, ವಿದ್ಯಾರ್ಥಿಗಳ ಸಂಘದ ಪರವಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ಅದನ್ನು ಹೊರತುಪಡಿಸಿದ್ರೆ ರಾಜಕೀಯ ಪಕ್ಷಗಳು, ನಿನ್ನೆ ಜೆಡಿಎಸ್ ಅವರು ಒಂದಿಷ್ಟು ನಗರ ಘಟಕದವರು ಬಂದು BMRCL ಕಚೇರಿಗೆ ಮನವಿಯನ್ನ ಕೊಟ್ಟರು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಬಿಜೆಪಿ ನಾಯಕರುಗಳು, ಒಂದಿಷ್ಟು ಬೆಂಗಳೂರಿನ ಶಾಸಕರು ಪ್ರತಿಭಟನೆಯನ್ನ ಮಾಡಿ ನಿಯೋಗ ಹೋಗಿ ಒಂದು ಬೇಡಿಕೆಯನ್ನ ಕೊಟ್ಟರು. ಸೊ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಸಂಘಟನೆಗಳು ಇದರಲ್ಲಿ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚಿನದ್ದಾಗಿ ಜನರೇ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜನರೇ ಇಂಡಿವಿಜುವಲ್ ಆಗಿ ಪ್ರತಿಭಟನೆಯ ರೂಪದಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದರ ಪರಿಣಾಮವೇ ಮೆಟ್ರೋ ಕೊಂಚ ಮಟ್ಟಿಗೆ ರಿಲೀಫ್ ಅನ್ನು ಕೊಟ್ಟಿರುವಂತದ್ದು. ಅಷ್ಟೊಂದು ವ್ಯಾಪಕವಾಗಿ ಜನಾಕ್ರೋಶ ವ್ಯಕ್ತವಾಗದೆ ಹೋಗಿದ್ರೆ ಇವತ್ತು 100%, 101% ಬೇಕಾಬಿಟ್ಟಿಯಾಗಿ ಅವರು ಏನು ಮೊನ್ನೆ ದರ ಪರಿಷ್ಕರಣೆಯನ್ನ ಮಾಡಿದ್ರು ಅದೇ ರೀತಿ ಮಾಡಿದ್ರು. ಆದ್ರೆ ಇನ್ನೂ ಕೂಡ ಕಡಿಮೆ ಆಗ್ಬೇಕು ಅನ್ನುವಂಥದ್ದು ಜನರ ಆಗ್ರಹ. ಹಾಗಾಗಿ ಬಹುಶಃ ಸಂಘಟನೆಗಳು ಈಗ ಮುಂದೆ ಬಂದು ಅಟ್ಲೀಸ್ಟ್ ಈ ರೀತಿ ಪ್ರತಿಭಟನೆಯನ್ನ, ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರೆ ಮತ್ತೆ ಏನಾದ್ರೂ ದರ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ BMRCL ಅವರು ಹೇಳುವ ಪ್ರಕಾರ ಇದು ಫೈನಲ್, ಇನ್ನು ನಮಗೆ ಆ ಸ್ಟೇಜ್ ನ ದರ ಏನಿದೆ ಅದು ಕಡಿಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಪ್ರತಿಭಟನೆಯನ್ನ ಮಾಡಿರುವಂತಹ ವಿದ್ಯಾರ್ಥಿ ಪರಿಷತ್ ಅವರು, ಎಬಿಪಿ ಅವರು ಆಗ್ರಹ ಮಾಡಿದ್ದು ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಸಾಮಾನ್ಯವಾಗಿ ಮೆಟ್ರೋದಲ್ಲಿ 30% ಅಷ್ಟು ವಿದ್ಯಾರ್ಥಿಗಳೇ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಬರ್ಡನ್ ಆಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ದರವನ್ನ ಇಳಿಕೆ ಮಾಡಬೇಕು. 100 ಇಂದ ಕೇವಲ 30% ಅಷ್ಟೇ ಇಳಿಕೆ ಮಾಡಿರುವಂತದ್ದು. ಇನ್ನೂ ದರ ಇಳಿಕೆ ಮಾಡಿದ್ರೆ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಮಧ್ಯಮ ವರ್ಗದವರಿಗೆ ತುಂಬಾ ಲಾಭ ಆಗುತ್ತೆ ಅನ್ನುವಂತಹ ಮಾತನ್ನ ಇವತ್ತು ಪ್ರತಿಭಟನೆಕಾರರು ಹೇಳ್ತಾ ಇದ್ದಾರೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೇಳಿದಂತೆ 46% ಅಲ್ವಾ, ಆ ಲೆಕ್ಕದಲ್ಲೇ ಏರಿಕೆ ಮಾಡಿ. 100% ಏರಿಕೆ ಮಾಡ್ಬಿಟ್ಟು 30% ಇಳಿಕೆ ಮಾಡಿದ್ರೆ ಅನ್ಯಾಯ ಅಲ್ವಾ? ಕೇಳೋರು ಯಾರು ಇಲ್ವಾ ಇದನ್ನ?